23 ವರ್ಷ ಹಿಂದೆ ಅಪ್ಪು ಸಿನಿಮಾ ರಿಲೀಸ್ ಆದಾಗ ನಾನು ಥಿಯೇಟರ್ ಬಂದಿದ್ದೆ ಸಿನಿಮಾ ನೋಡಕ್ಕೆ. ಈಗ 23 ವರ್ಷ ಆದ್ಮೇಲೆ ನಾನು ಮತ್ತೆ ಅಪ್ಪು ಸಿನಿಮಾ ನೋಡಕ್ಕೆ ನಾನು ಸಿನಿಮಾ ಥಿಯೇಟರ್ ಬಂದಿದ್ದೀನಿ. ಸೊ ಇಟ್ಸ್ ವೆರಿ ನಾಸ್ಟಾಲ್ಜಿಕ್ ಫೀಲಿಂಗ್ ಆ್ಯಂಡ್ ತುಂಬಾ ಖುಷಿ ಆಗ್ತದೆ ಬಿಕಾಸ್ ಫ್ಯಾನ್ಸ್ ಜೊತೆ ಸಿನಿಮಾ ನೋಡೋದು. ಆಗ ನಾನು ಸಿನಿಮಾ ನೋಡಿದಾಗಲೂ ಸೇಮ್ ಇದೇ ಯುಫೋರಿಯಾ ಇತ್ತು, ಇದೇ ತರ ಅವರು ಸ್ಕ್ರೀನ್ ಮುಂದೆ ಡಾನ್ಸ್ ಮಾಡ್ತಾ ಇದ್ರು ಸಾಂಗ್ಗೆ. ಅವಾಗ ನಾನು ಆಡಿಯನ್ಸ್ ಅಲ್ಲಿ ಕೂರ್ತಿದ್ದೆ ಆ್ಯಂಡ್ ಈಗಲೂ ಕೂಡ ಅದೇ ಫ್ಯಾನ್ಸ್ ಎಂತೂಸಿಯಾಸಮ್ ಕಾಣಿಸ್ತಾ ಇದೆ. ನನಗೆ ತುಂಬ ಖುಷಿ ಆಗ್ತದೆ ಬಿಕಾಸ್ ಫ್ಯಾನ್ಸ್ ಬಂದಾಗ ಅವ್ರು ಏನು ಎನರ್ಜಿ, ಅವ್ರು ತೋರಿಸೋ ಪ್ರೀತಿ, ಅದು ನಮ್ಗೆ ಇನ್ನೂ ಒಂದಷ್ಟು ಎನರ್ಜಿ ಬರುತ್ತೆ. ಸೊ ಐ ಲವ್ ವಾಚಿಂಗ್ ಮೂವೀಸ್ ವಿತ್ ದ ಫ್ಯಾನ್ಸ್. ಎರಡನೇ ಸಿನಿಮಾ ನಿಮ್ ಜೊತೆಗೆ ಮಾಡಿದ್ರು, ಆ ಎನರ್ಜಿ ಕಂಟಿನ್ಯೂ ಆಗಿತ್ತಾ ಹೇಗೆ ಅಭಿನಲ್ಲೂ ಅದೇ ಬಿಕಾಸ್ ಅಪ್ಪು ಫ್ಯಾನ್ಸ್ ಅಷ್ಟಿದ್ರು ಅವಾಗ, ಈಗಲೂ ಅಷ್ಟೇ ಜನ ಇದ್ದಾರೆ, ಇನ್ನೂ ಜಾಸ್ತಿ ಇದ್ದಾರೆ ಆ್ಯಂಡ್ ಅದೇ ಎಂತೂಸಿಯಾಸಮ್ ತೋರಿಸ್ತಾ ಇದ್ದಾರೆ. ಅಭಿ ಸಿನಿಮಾದಲ್ಲಿ ಅಫ್ಕೋರ್ಸ್ ನಾನು ಅವಾಗ ಆ್ಯಕ್ಟ್ ಮಾಡ್ತಾ ಇದ್ದೆ, ಬಟ್ ನಾನು ಅಪ್ಪು ಸಿನಿಮಾ ನೋಡಿದಾಗ ಥಿಯೇಟ್ರಲ್ಲಿ ಐ ವಾಸ್ ಆಲ್ಸೋ ಅ ಫ್ಯಾನ್. ಆ ಸಾಂಗ್ಸ್ಗೆಲ್ಲ ನಾನು ಡಾನ್ಸ್ ಮಾಡ್ತಾ ಇದ್ದೆ ಮನೇಲಿ ಒಬ್ಬಳೆ. ಸೊ ಐ ಲವ್ ಆಲ್ ದ ಸಾಂಗ್ಸ್. ಫ್ಯಾನ್ಸ್ ಕ್ರೇಜ್ ನೋಡಿ ನಾವು ನಿಜವಾಗ್ಲೂ ಏನು ಪುಣ್ಯ ಮಾಡಿರಬೇಕು ಬಿಕಾಸ್ ಇಷ್ಟು ವರ್ಷ ಆದ್ಮೇಲೂ ಎಲ್ಲ ಹೊಸಬ್ರು ಬರ್ತಾರೆ, ಯಾರ್ಯಾರು ಬರ್ತಾರೆ, ಬಟ್ ಫ್ಯಾನ್ಸ್ ಲಾಯಲ್ಟಿ ಇದೆಯಲ್ಲ, ನಿಯತ್ ಅಂತ ಏನಿದೆ ಅಂತ ಹೇಳ್ತೀವಲ್ಲ, ಅದು ಯಾವಾಗಲೂ ಇಂಟ್ಯಾಕ್ಟ್ ಆಗಿರುತ್ತೆ. ಸೊ ಇಟ್ ಫೀಲ್ಸ್ ಗ್ರೇಟ್ ದಟ್ ಅಪ್ಪೋರು ಹೋದ್ಮೇಲೂ ಕೂಡ ಅಂದರೆ ಅವ್ರು ಎಂಥ ಒಳ್ಳೆ ಕೆಲಸ ಮಾಡಿರ್ಬೋದು, ಅವ್ರ ಫ್ಯಾನ್ಸ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು ಅಂತ ನೀವು ಯೋಚನೆ ಮಾಡಿ. ಬಿಕಾಸ್ ನಾವು ಲೈಫಲ್ಲಿ ವೆನ್ ವಿ ಲೂಸ್ ಪೀಪಲ್ ಜನ ಮರ್ತ್ಬಿಡ್ತಾರೆ, ಬಟ್ ಅಪ್ಪುವನ್ನ ಯಾರೂ ಮರ್ತಿಲ್ಲ. ಇವಾಗಲೂ ಕೂಡ ನಾನು ರಸ್ತೆನಲ್ಲಿ ಹೋಗ್ತಾ ಇರುವಾಗ ಆಟೋ ಆಗಲಿ, ಬಸ್ ಆಗಲಿ, ಅವ್ರ ಸ್ಟ್ಯಾಚು ಆಗಿರಲಿ, ಅವ್ರ ಫ್ಯಾನ್ಸ್ ಅಸೋಸಿಯೇಷನ್ ಆಗಲಿ, ಎಲ್ಲ ಕಡೆ ಅಪ್ಪು ಕಾಣಿಸ್ಕೋತಾರೆ. ಸೊ ಅಪ್ಪೋರು ಇದ್ದಾರೋ ಇಲ್ವೋ ಅಂತಲೇ ನಮಗೆ ಯು ಡೋಂಟ್ ಫೀಲ್ ಇಟ್. ಆ್ಯಂಡ್ ಒಳ್ಳೇದೇನೆಂದರೆ ಸಿನಿಮಾ ಮೂಲಕ ಆಕ್ಟರ್ಸ್ ಆರ್ ಆಲ್ವೇಸ್ ಇಮ್ಮಾರ್ಟಲೈಸ್ಡ್. ಸೊ ಕ್ಯೂಟ್ ಶಿ ಲುಕ್ಸ್. ಅವ್ರ ಎಕ್ಸ್ಪ್ರೆಷನ್ಸ್ ಆಗಲಿ, ಅವರು ಡ್ರೆಸ್ಸಿಂಗ್ ಆಗಲಿ ಆ್ಯಂಡ್ everything is very cute. ನಮಗೆ 50 year ಆಗ್ತಿತ್ತು ಅಪ್ಪು ಸಹ ಬದುಕಿದ್ರೆ. how you want to remember him through his good work and ಅವ್ರ ಫ್ಯಾಮಿಲಿ ಆಗಲಿ, ಅವ್ರ ಚಾರಿಟಿ ಏನು ಮಾಡ್ತಾರೆ, ಅವ್ರ ಫ್ಯಾನ್ಸ್ ಮೂಲಕ ಒಳ್ಳೊಳ್ಳೆ ಕೆಲಸಗಳು ಏನು ಮಾಡ್ತಾಯಿದ್ರು ಅದನ್ನು ಫ್ಯಾನ್ಸ್ ಅಸೋಸಿಯೇಷನ್ ಅವರು ಇನ್ನೂ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಅಪ್ಪು ಅವರು ಹಿ ವಾಸ್ ನಾಟ್ ಜಸ್ಟ್ ಅನ್ ಆ್ಯಕ್ಟರ್, ಹಿ ಸ್ಟುಡ್ ಫಾರ್ ಸರ್ಟನ್ ವ್ಯಾಲ್ಯೂಸ್. ಸೊ ಅದ್ರ ಮೂಲಕ ಐ ಫೀಲ್ ಅಪ್ಪು ಸ್ಟಿಲ್ ಲಿವ್ಸ್ ಆನ್. ಎನಿ ಮೆಮೊರೇಬಲ್ ಮೊಮೆಂಟ್ ನಮ್ಮ ಜೊತೆ ಹಂಚ್ಕೋಬೋದಾ? ಇಂಥದ್ದೊಂದು ಸಿಕ್ಕಾಪಟ್ಟೆ ಇದೆ. ನಾನು ಅವ್ರ ಜೊತೆ ಆಲ್ಮೋಸ್ಟ್ 4 films ಮಾಡಿದ್ದೀನಿ. ಸೊ ದೇರ್ ಸೋ ಮೆನಿ ಮೆಮರೀಸ್. ಈಗ ಸದ್ಯಕ್ಕೆ ಐ ಜಸ್ಟ್ ರಿಮೆಂಬರ್ ದಟ್ 23 ವರ್ಷ ಹಿಂದೆ ನಾನು ಆಡಿಯನ್ಸಲ್ಲಿ ಒಬ್ಬ ಫ್ಯಾನ್ ಆಗಿ ನಾನು ಕೂತ್ಕೊಂಡು ಅಪ್ಪು ಸಿನಿಮಾ ನೋಡ್ತಾ ಇದ್ದೆ, ಅದೇ ನನಗೆ ನೆನಪು. ಮೇಡಮ್, ಅಪ್ಪು ಸರ್ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಅವರು ಮಾಡಿರೋ ಫಿಲಂ ಲಿಸ್ಟ್ ಅಲ್ಲಿ ಯಾವ ಫಿಲಂ ನೆಕ್ಸ್ಟ್ ರಿಲೀಸ್ ಆಗಬೇಕು ಅಂತ? ಐ ಥಿಂಕ್ ಆಕಾಶ್ ರಿಲೀಸ್ ಆಗಲಿ ಅಂತ ನಾನು ಐ ಹೋಪ್ ದಿ ರಿಲೀಸ್ ಇಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.